ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆಹಾ, ನೀವಾಗಲೇ ಗೆಸ್ ಮಾಡಿಬಿಟ್ರಾ ನಾನು ಎಲ್ಲಿದ್ದೀನಿ ಅಂತ? ಕರೆಕ್ಟ್, 100% ರೈಟ್. ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಇವತ್ತು ನಾನು ಶ್ರೀರಸ್ತು ಶುಭಮಸ್ತು ಸೆಟ್ಟಲ್ಲಿದ್ದೀನಿ. ಇವತ್ತಿನ ಶೂಟಿಂಗ್ BTM ಲೇಔಟಲ್ಲಿ ನಡೀತಾ ಇದೆ. ಸಾರಿ, ಈ ವಾರದ ವಿಡಿಯೋ ಸ್ವಲ್ಪ ಲೇಟ್ ಆಯಿತು, ಏಕೆಂದರೆ ನಾನು ನೆನ್ನೆ ಅಷ್ಟೇ UK ವಾಪಸ್ ಬಂದೆ. ಇನ್ಫ್ಯಾಕ್ಟ್ ಮನೆ ಕಡೆ ಕೆಲಸಗಳಾಗಲಿ ಅನ್ಪ್ಯಾಕಿಂಗ್ ಆಗಲಿ ಯಾವುದು ಮಾಡೋಕ್ಕೆ ಪುರ್ಸತ್ತೇ ಆಗಲಿಲ್ಲ. ನೆನ್ನೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಊಟ ತಿಂಡಿ ಎಲ್ಲ ಮಾಡಿ ಮತ್ತೆ ಜೆಟ್ಲ್ಯಾಗ್ ನಿದ್ದೆ. ಇವತ್ತೆದ್ದೆ ಶೂಟಿಂಗಿಗೆ ಬಂದೆ. ಸೊ UK ಕಾರ್ಯಕ್ರಮ ಹೇಗೆ ನಡೀತು, ಇವೆಂಟ್ ಎಲ್ಲ ಹೇಗಿತ್ತು, ನಾನು ಯಾವ್ಯಾವ ಜಾಗಕ್ಕೆ ಹೋದೆ, ನಮ್ಮ ಗೋಸ್ಟ್ ದಿ ದೆವ್ವ ಶಾರ್ಟ್ ಮೂವಿಗೆ ಅಲ್ಲಿ ರೆಸ್ಪಾನ್ಸ್ ಹೇಗಿತ್ತು, ನಿಮಗೆ ಗೊತ್ತಲ್ವಾ ಅದು ಪ್ರೀಮಿಯರ್ ಆಗಿದ್ದು ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಶೆಫೀಲ್ಡಲ್ಲಿ ಪ್ರೀಮಿಯರ್ ಆಯಿತು ಅಂತ. ಸೊ ಅದಕ್ಕೆ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಅಂತ ನಾನು ಆದಷ್ಟು ಬೇಗ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಇನ್ನೊಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. ಏನಾಯಿತು ಗೊತ್ತಾ, UKಗೆ ಹೊರಡೋದು 2 ದಿನ ಇದೆ ಅನ್ನುವಾಗ ನನಗೊಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು. UKಗೆ ಹೋಗೋಕ್ಕಾಗತ್ತೋ ಇಲ್ವೋ ಅನ್ನೋಷ್ಟು ಟೆನ್ಷನ್ ಆಗೋಗಿತ್ತು. ದೇವರೇ, ಏನಪ್ಪ ಇದು ಒಳ್ಳೆ ಹೊತ್ತಲ್ಲಿ ಈ ಥರ ಆಗೋಯ್ತಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ಅದೇನು ಅಂತ 1 ನಿಮಿಷ ಇರಿ, ಶಾರ್ಟ್ ರೆಡಿ ಅಂತ ಇದ್ದಾರೆ. ಫಸ್ಟು ರೆಡಿ ಆಗಿಬಿಡ್ತೀನಿ, ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಏನಾಯಿತು ಅಂತ ನಿಮಗೆ ಹೇಳ್ತೀನಿ. ನೋಡಿ, ಇದೆ ಆ ಅಲಂಕಾರದ ವಸ್ತು. ಇದು ಏನು ಅಂತೀರಾ? ಆ್ಯಂಕಲ್ ಸ್ಪ್ಲಿಂಟ್, ಕಾಲಿನ ಆ್ಯಂಕಲ್ಗೆ ಹಾಕ್ಕೊಳ್ಳೋ ಅಂಥ ಒಂದು ಏನಂತಾರೆ ಸ್ಪ್ಲಿಂಟ್. ಅದಕ್ಕೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಹಾಂ, ಆಗಲೇ ಹೇಳಿದ್ನಲ್ಲ ಹೊರಡೋದು 2 ದಿನ ಇದೆ ಅನ್ನುವಾಗ ಒಂದು ಎಡವಟ್ಟು ಮಾಡಿಕೊಂಡೆ ಅಂತ. ಮನೆಗೆ ಯಾರೋ ಗೆಸ್ಟ್ ಬಂದಿದ್ದರು, ಅವರು ಕಾಫಿ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೆ. 2 ಮೆಟ್ಲು, 2 ಅಥವಾ 3 ಮೆಟ್ಲು ಇಳಿಯುವಾಗ ಕಾಲು ಜಾರಿ ಬಿದ್ದು ನನ್ನ ಆ್ಯಂಕಲ್ಲು, ಬಲಗಾಲ ಆ್ಯಂಕಲ್ಲು ಲೊಟಕ್ಕಂತು. ತಕ್ಷಣ ಕಾಲು ಉಫ್ ಅಂತ ಇಷ್ಟಪ್ಪ ಊದ್ಕೊಂಡ್ಬಿಡ್ತು. ಎದ್ದೇಳಕ್ಕೆ ಆಗಲಿಲ್ಲ. ಆದರೆ ತಮಾಷೆ ಏನು ಗೊತ್ತಾ, ಎಲ್ಲರೂ ನನಗೆ ಅದೇ ಬೈತಾಯಿದ್ರು. ನಾನು ಬಿದ್ದನಲ್ಲ, ನನ್ನ ಕಾಲಿಗೆ ಏಟಾಗಿರ್ಬೋದು, ಮುಂದೆ ಏನಪ್ಪ ಅನ್ನೋದೆಲ್ಲ ನನಗೆ ಯೋಚನೆ ಬರಲಿಲ್ಲ. ನಿಮಗೆಲ್ಲ ಒಂದು ವಿಷಯ ಗೊತ್ತಿಲ್ಲ, ನನಗೆ ಈ ಅಡುಗೆ ಮನೆ ಸಾಮಾನು, ಕ್ರಾಕರಿ ಅಂದರೆ ಈ ಪಿಂಗಾಣಿ ಸಾಮಾನು ಅಂಥದ್ದೆಲ್ಲ ಅಂದರೂ ತುಂಬ ಇಷ್ಟ. ಅದೇ ಗೊತ್ತಲ್ಲ ನಿಮಗೆ, ಪಾತ್ರೆ, ಪಿಂಗಾಣಿ ಐಟಮ್ಸ್ ಕಲೆಕ್ಟ್ ಮಾಡು, ಆಮೇಲೆ ಕಿಚನ್ ನ್ಯಾಪ್ಕಿನ್ಸು ಅಂದರೆ ಕೈ ಒರೆಸ್ಕೊಳ್ಳುವಂಥ ನ್ಯಾಪ್ಕಿನ್ಗಳೆಲ್ಲ ಕಲೆಕ್ಟ್ ಮಾಡೋದು ನನಗೊಂಥರ ಹುಚ್ಚು. ಸೊ ನಾನು ಬಿದ್ದನಲ್ಲ, ಅದ್ರ ಟ್ರೇ ಮಾತ್ರ ತುಂಬ ಕೇರ್ಫುಲ್ಲಾಗಿ ಹಾಗೆ ಇಟ್ಕೊಂಡಿದ್ದೆ. ಏಕೆಂದರೆ ನನಗೆ ಹೆದರಿಕೆ, ಅಯ್ಯೋ ಅಷ್ಟು ಒಳ್ಳೊಳ್ಳೆ ಕಪ್ಪೆನ್ ಸಾಸರು ಅಷ್ಟು ಇಷ್ಟಪಟ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದೇನಾದರೂ ಒಡೆದೋದ್ರೆ ಅಂತ ನನ್ನ ಯೋಚನೆ. ಸೊ ಬಿದ್ದರೂ ಆ ಟ್ರೇ ಮಾತ್ರ ತುಂಬ ಕೇರ್ಫುಲ್ಲಾಗಿ ಇಟ್ಕೊಂಡಿದ್ದೆ. ಆಮೇಲೆ ಯಾರೋ ಟ್ರೇ ಇಸ್ಕೊಂಡ್ರು, ಎದ್ದು ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಏಳೋಕ್ಕೆ ಆಗಲಿಲ್ಲ. ತುಂಬ ಕಷ್ಟಪಟ್ಟೆ ಎದ್ದೇಳೋದಕ್ಕೆ. ಆಮೇಲೆ ಒಂದು 2 ನಿಮಿಷ ಆದಮೇಲೆ ಹಂಗು ಹಿಂಗು ಮಾಡಿ ಈ ಕಡೆಯಿಂದೊಬ್ಬರು ಆ ಕಡೆಯಿಂದೊಬ್ಬರು ಎಲ್ಲ ಹಿಡ್ಕೊಂಡು ಎತ್ತಿದ್ರು. ನಿಂತ್ಕೊಳ್ಳೋಕೆ ಹೋದರೆ ಕಾಲ ಮೇಲೆ ಭಾರ ಬಿಡೋಕ್ಕೆ ಆಗ್ತಾಯಿಲ್ಲ. ಹಾಗೆ ಕುಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಸುಧಾರಿಸ್ಕೊಂಡು ಅಲ್ಲೇ ಚೇರ್ ಮೇಲೆ ಕೂತ್ಕೊಂಡು ಆಮೇಲೆ ನೋಡಿದ್ರೆ ಕಾಲು ಫುಲ್ಲು ಊತ. ಆಗ ನನಗೆ ಜ್ಞಾನೋದಯ ಆಯಿತು. ಅಯ್ಯಯ್ಯೋ ಏನಪ್ಪ ಇದು, 2 ದಿನಕ್ಕೆ UKಗೆ ಹೊರಟಿದ್ದೀನಿ, ಕಾಲೇನಾದರೂ ಮುರಿದು ಹೋದರೆ ಹೇಗೆ ಹೋಗೋದು? ಅಲ್ಲಿ ಕಾರ್ಯಕ್ರಮ ಎಲ್ಲ ಒಪ್ಕೊಂಡಿದ್ದೀನಿ, ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಲ್ವಾ? ಆವಾಗ ಟೆನ್ಷನ್ ಆಗೋಕ್ಕೆ ಶುರು ಆಯಿತು. ಆಮೇಲೆ ಗೋವರ್ಧನ್ ಅಣ್ಣ ಅಂದರೆ ಅವ್ರ ದೊಡ್ಡಮ್ಮನ ಮಗ, ಕಝನ್ ಬ್ರದರು, ಅವ್ರ ಆರ್ಥೋಪೆಡಿಕ್ ಸರ್ಜನು, ಅವ್ರಿಗೆ ಕಾಲಿನ ಫೋಟೋ ತೆಗೆದು ಕಳಿಸ್ದೆ, ನೋಡಿ ಹಿಂಗಾಗಿದೆ ಅಂತ. ಸೊ ಮಾಮೂಲಿ ಗೊತ್ತಲ್ಲ, ಎಕ್ಸ್ರೇ ಮಾಡಿಸ್ಬೇಕು, ಎಕ್ಸ್ರೇ ಮಾಡಿಸ್ಕೊಂಡು ಬಾ ಆಮೇಲೆ ಹೇಳ್ತೀನಿ ಏನು ಅಂತ. ಅವತ್ತಾಗಲಿಲ್ಲ ಎಕ್ಸ್ರೇ ಮಾಡಿಸೋದಕ್ಕೆ, ಏಕೆಂದರೆ ಅಷ್ಟೊತ್ತಿಗಾಗಲೇ ರಾತ್ರಿ ಲೇಟಾಗಿತ್ತು. ಎಮರ್ಜೆನ್ಸಿ ರೂಮ್ಗೆಲ್ಲಾದರೂ ಹೋಗಿ ಮಾಡಿಸ್ಕೋಬೋದಾಗಿತ್ತು. ಆದರೆ ನಾನೊಂಥರ ಮೊಂಡಿ, ಒಂಥರ ವಡ್ಡಿ, ನಾನು ಹೋಗಲಿಲ್ಲ. ನೆಕ್ಸ್ಟ್ ಡೇನೇ ಬೆಳಗ್ಗೆ ಮಾಡಿಸ್ಕೋತೀನಿ ಅಂತ ಅವ್ರಿಗೆ ಹೇಳಿದೆ. ಹಾಂ, ಫರ್ದರ್ ಕಾಲಿನ ಸ್ಟೋರಿ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಆಗಲೇ ಒಂದು ವಿಷಯ ಹೇಳಬೇಕು ಅಂದ್ಕೊಂಡೆ, ಮರ್ತೇ ಹೋಯಿತು. ಮನೆ ಕಡೆ ಯಾವ ಕೆಲಸನೂ ಮಾಡಲಿಲ್ಲ ಅಂತ ಹೇಳಿದ್ನಲ್ಲ, ಸಾರಿ
ಕರೆಕ್ಷನ್. ಇವತ್ತು ಬೆಳಗ್ಗೆ ಅಡುಗೆ ಎಲ್ಲ ಮಾಡಿದ್ನಲ್ಲ, ಶೂಟಿಂಗಿಗೆ ತಂದ್ಕೊಳ್ಳೋದಕ್ಕೂ ಅಡುಗೆ ಮಾಡ್ಕೊಂಡು ತರಬೇಕಲ್ಲ. ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟೆ. ಒಂದು ವಾರದಿಂದ ಪಾಪ ದೇವ್ರ ಮನೆ ಕ್ಲೀನು ಮಾಡಿತ್ತಿಲ್ಲ, ದೇವ್ರಿಗೊಂದು ದೀಪನೂ ಹಚ್ಚಿತ್ತಿಲ್ಲ. ಸೊ ಮೊದಲು ಯಾರೂ ಇತ್ತಿಲ್ವಲ್ಲ, ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡಿದೆ. ಏಕೆಂದರೆ ನಾಡಿದ್ದು ನರಸಿಂಹ ಜಯಂತಿ, ನಿಮ್ಗೆಲ್ರಿಗೂ ಗೊತ್ತಲ್ವಾ. ನನ್ನ ತುಂಬ ಇಷ್ಟವಾದ ದೇವರು ಲಕ್ಷ್ಮೀ ನರಸಿಂಹ, ಅದು ನಮ್ಮ ಮನೆ ದೇವರು ಕೂಡ. ಸೊ ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ ಅಷ್ಟೇ, ಎಷ್ಟೇ ಕಷ್ಟ ಆಗಲಿ ಈ ನರಸಿಂಹ ಜಯಂತಿನ ಆಚರಿಸೋದು ಮಾತ್ರ ನಾನು ಬಿಡಲ್ಲ. ನನ್ನ ಕೈಲಾದ ಮಟ್ಟಿಗೆ ಪೂಜೆ ನೈವೇದ್ಯ ಎಲ್ಲ ಮಾಡ್ತೀನಿ. ಸೊ ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ವಾಸ್ ಟು ಕ್ಲೀನ್ ದ ದೇವ್ರ ಮನೆ, ವಿಚ್ ಐ ಡಿಡ್ ಸಕ್ಸಸ್ಫುಲಿ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಕಮಿಂಗ್ ಬ್ಯಾಕ್ ಟು ಮೈ ಕಾಲಿಂಗ್ ಸ್ಟೋರಿ. ಸೊ ನೆಕ್ಸ್ಟ್ ಡೇ ಹೋದೆ, ಹಾಗೆ ಕುಂತ್ಕೊಂಡು ಎಕ್ಸ್ರೇ ತೆಗೆಸ್ಕೊಂಡೆ. ಸದ್ಯ ಪುಣ್ಯಕ್ಕೆ ಫ್ರ್ಯಾಕ್ಚರು ಅದು ಇದು ಅಂತ ಹೇಳಲಿಲ್ಲ, ಆದರೆ ಬ್ಯಾಡಾಗಿ ಲಿಗಮೆಂಟ್ ಟೇರ್ ಆಗಿದೆ. ಸೊ 6 ವಾರ ನಾನು ಈ ಸ್ಪ್ಲಿಂಟ್ ಹಾಕ್ಕೋಬೇಕು, ಸ್ಪ್ಲಿಂಟ್ ಹಾಕ್ಕೊಂಡೇ ನಡಿಬೇಕು ಅಂತ ಅವ್ರು ಹೇಳಿದ್ರು. ಆದರೆ ನಾನಾಗಲೇ ಹೇಳಿದ್ನಲ್ಲ ನನ್ನ ಬಗ್ಗೆ, ನಾನೊಂಥರ ಮೊಂಡಿ ಒಡ್ಡು ಅಂತ. ಸೊ 1-2 ದಿನ ರೆಸ್ಟ್ ಮಾಡಿದ್ದೆ ಹೋಗೋಕ್ಕೆ ಮುಂಚೆ. ಆಮೇಲೆ ಹೋಗುವಾಗ ಏರ್ಪೋರ್ಟಲ್ಲೆಲ್ಲ ಇದನ್ನೇ ಹಾಕ್ಕೊಂಡು ನಡೆದೆ. ಆದ್ರೆ ಅಲ್ಲಿ ಹೋಗ್ತಿದ್ದಂಗೆ ಇದನ್ನು ಕಿತ್ತು ಎಸ್ತು ಅದ್ರ ಕೊಟ್ಟಿದ್ದ ಮಾತ್ರೆಗಳು, ಪೇಯ್ನ್ ಕಿಲ್ಲರ್ ಎಲ್ಲ ತುಂಬ ಸಿನ್ಸಿಯರಾಗಿ ತೊಗೊಂಡೆ. ಹಾಗೆ UK ಲಂಡನ್ನಲ್ಲಿ, ಅಂದರೆ UK ಲಂಡನ್ ಇರೋದು, ಎಲ್ಲ ಕಡೆ ಹಾಗೆ ಓಡಾಡಿದೆ. ಫಂಕ್ಷನಲ್ಲೂ ಅಷ್ಟೇ ಫುಲ್ ಬಿಂದಾಸ್ ಆಗಿ ಡ್ಯಾನ್ಸು ಗೀನ್ಸು ಎಲ್ಲ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದೆ. ಆದರೆ ಒಂದೇ ಒಂದು ಹೆದರಿಕೆ, ಏನು ಗೊತ್ತಾ, ಪ್ಲೀಸ್ ಗೋರ್ಧನ್ ಅಣ್ಣ ಈ ವಿಡಿಯೋ ನೋಡಬಾರ್ದು. ಯಾಕೆ ಅಂದರೆ ಅವ್ರೇನಾದರೂ ನೋಡಿದ್ರೆ ಸರಿಯಾಗಿ ಬಯಸ್ಕೋತೀನಿ. ನಾನು ನಿಂಗೆ ಹೇಳಿದ್ದೇನು, ನೀನು ಮಾಡಿದ್ದೇನು ಅಂತ. 6 ವಾರ ಈ ಸ್ಪ್ಲಿಂಟ್ ಹಾಕ್ಕೊಂಡು ನಡಿ ಅಂತ ಹೇಳಿದ್ರೆ ಈ ಥರ ಊರು ಸುತ್ಕೊಂಬಂದಿನಿ ಅಂತ ಚೆನ್ನಾಗಿ ಬೈತಾರೆ. ಅಫ್ಕೋರ್ಸ್ ಏನು ಗೊತ್ತಾ, ಆದರೆ ಕಾಲು ಸಖತ್ತಾಗಿ ನೋವ್ತಾ ಇದೆ. ನಿನ್ನೆ ವಾಪಸ್ ಬಂದಾಗಲಿಂದ ಪೇಯ್ನ್ ಕಿಲ್ಲರ್ ತುಂಬ ತೊಗೋಬಾರ್ದಲ್ವಾ, ಒಳ್ಳೇದಲ್ಲ. ಪೇಯ್ನ್ ಕಿಲ್ಲರ್ ತೊಗೊಳೋದು ನಿಲ್ಲಿಸ್ಬಿಟ್ಟೆ. ಈಗ ಕಾಲು ನೋವು ಶುರುವಾಗಿದೆ. ಆದರೆ ಇವಾಗ ಶೂಟಿಂಗ್ ಟೈಮಲ್ಲಿ ತುಂಬ ಸಿನ್ಸಿಯರಾಗಿ ಈ ಸ್ಪ್ಲಿಂಟ್ ಹಾಕ್ಕೊಂಡು ಶೂಟಿಂಗ್ ಮಾಡ್ತೀನಿ. ಹಬ್ಬ, ಲಂಚ್ ಬ್ರೇಕ್ ಮುಗೀತು. ಹೊಟ್ಟೆನೂ ಖುಷ್, ದಿಲ್ಲು ಖುಷ್. ಮನೆಯಿಂದ ಅನ್ನ ಸಾರು ಸೊಪ್ಪಿನ ಪಲ್ಯ ಮಾಡ್ಕೊಂಬಂದಿದ್ದೆ. ಸೊ ಎಲ್ಲರೂ ಸೇರಿಕೊಂಡು ಫುಲ್ ಬ್ಯಾಟಿಂಗ್ ಮಾಡಿದ್ದಾಯಿತು. ಈಗ ಇನ್ನೇನು ಮತ್ತೆ ಶೂಟಿಂಗ್ ಶುರುವಾಗತ್ತೆ. ಶುರುವಾಗೋದಕ್ಕೆ ಮುಂಚೆ ನಾನು ಟಚ್ ಅಪ್ ಮುಗಿಸ್ಕೊಂಡು ಒಂದು ಚಿಕ್ಕ ಕೋಳಿ ನಿದ್ರೆ ಮಾಡಿ ಮುಗಿಸ್ಬಿಡ್ತೀನಿ. ಯಾಕೆ ಅಂದರೆ ರಾತ್ರಿ ಶೂಟಿಂಗ್ ಮುಗಿಯೋವರೆಗೂ ಫ್ರೆಶ್ ಆಗಿರಬೇಕಲ್ವಾ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕಿವಿ ಮಾತು, ಪ್ಲೀಸ್ ಪ್ಲೀಸ್ ಪ್ಲೀಸ್, ಮೆಡಿಕಲ್ ವಿಷಯ ಬಂದಾಗ ದಯವಿಟ್ಟು ಯಾರು ಇಗ್ನೋರ್ ಮಾಡಬೇಡಿ. ನಿಮ್ಮ ಡಾಕ್ಟ್ರುಗಳು ಏನು ಅಡ್ವೈಸ್ ಮಾಡ್ತಾರೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಏಕೆಂದರೆ ಅವ್ರು ನಮ್ಗೆ ಒಳ್ಳೇದಕ್ಕಲ್ವ ಹೇಳೋದು, ನಾವು ಬೇಗ ಹುಷಾರಾಗಲಿ ಅಂತಲ್ವ ಹೇಳೋದು. ಕರೆಕ್ಟು, ನಾನು ಈ ಮಾತು ಹೇಳಬಾರ್ದು, ಹೇಳ್ತಾ ಇದ್ದೀನಿ. ನಾನು ತಪ್ಪು ಮಾಡಿದ್ದೀನಿ, ನನ್ನ ತಪ್ಪನ್ನು ನಾನು ತಿದ್ಕೋತೀನಿ. ಆದರೆ ಪ್ಲೀಸ್ ಡೋಂಟ್ ಬಿ ಕೇರ್ಲೆಸ್ ಲೈಕ್ ಮೀ. ಇಷ್ಟೊತ್ತಿನ ತಮಾಷೆ ತರಲೆ ಎಲ್ಲ ಸಾಕು. ಇವತ್ತು ಭಾರತೀಯರಾಗಿ ನಮ್ಮ ದೇಶ ಎಂಥ ಒಂದು ಗಂಭೀರ ಪರಿಸ್ಥಿತಿನ ಎದುರಿಸ್ತಾ ಇದೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಜಾತಿ, ಮತ, ಭಾಷೆ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ನಮ್ಮ ಆರ್ಮ್ಡ್ ಫೋರ್ಸಸ್ಸಲ್ಲಿರೋರು ಎಲ್ಲರೂ ಸುರಕ್ಷಿತವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹ್ಯೂಜ್ ರೆಸ್ಪೆಕ್ಟ್ಸ್ ಆ್ಯಂಡ್ ಅ ಬಿಗ್ ಸಲ್ಯೂಟ್ ಟು ಆಲ್ ಆಫ್ ದೆಮ್. ಮತ್ತೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ಜೈ ಭಾರತ್ ಮಾತಾ.